ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ನೀವು ಸಾಲ ತಗೊಂಡ್ರೆ 16% ಪ್ಲಾಟ್ ಇಂಟ್ರೆಸ್ಟ್ 16% ಆಗುತ್ತೆ. ಅದರಿಂದ ಇನ್ನು ನಮ್ಮ ನೇತೃತ್ವ ಯಾರಾದ್ರೂ ದಯಮಾಡಿ DCC ಬ್ಯಾಂಕ್ ಅಲ್ಲಿ ಕೊಳಗಡೆ ಸೊಸೈಟಿ ಮುಖೇನ ಸಾಲ ಕೊಡಿಸ್ಬೇಕು. ಬೇರೆ ಕಡೆ ನೀವು ಸಾಲ ತಗೋತಾ ಇದ್ರೆ ಅದು ನಿಲ್ಬೇಕು. ಅದ್ರ ಬದಲು ಇಲ್ಲಿ ತಗೊಂಡ್ರೆ ರೈತ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಮಾಡ್ತಾರೆ. ಕಟ್ಕೊಂಡು ಹೋಗ್ತೀವಿ, ನಿಮಗೆ ಹೇಳೋದಿಲ್ಲ, ಕಟ್ಟಿ ಹೇಳೋದಿಲ್ಲ. ಯಾರಾದ್ರೂ ದೇಶದಲ್ಲಿ ಬಹಳ ಪ್ರಾಮಾಣಿಕವಾಗಿ ಸಾಲ ತಗೊಂಡಂತ ಸಾಲನ ಮರುಪಾವತಿ ಮಾಡ್ತಾ ಇದ್ರೆ ಅದು ನೀವು ನಮ್ಮ ಹೆಣ್ಮಕ್ಳುಗಳು ಮಾಡ್ತಾ ಇದ್ದೀರಿ. ನೀವು ನಿಜವಾಗ್ಲೂ ಅಭಿನಂದನೆಗಳು. ಇವತ್ತು JDS ಪಕ್ಷದವರು ರೈತರ ಮಕ್ಕಳು, ಗಂಡನ ಮಕ್ಕಳು, ನಾವು ಮಹಿಳೆಯರ ಪರ ಅಂತ ಹೇಳ್ತಾರೆ. ನಾವು ನೇರವಾಗಿ ಮಾತಾಡೋಣ. JDS ಅವರು ಹೆಣ್ಮಕ್ಳಿಗೆ ಯಾವ್ದಾದ್ರು ಒಂದೇ ಒಂದು ಕಾರ್ಯಕ್ರಮ, ಗಂಡನ ಮಗ ಅಂತಾರಲ್ಲ ಕುಮಾರಸ್ವಾಮಿ, ಹೆಣ್ಮಕ್ಳಿಗೆ ಏನ್ ಮಾಡೋದು ಹೇಳಿ, ಇಂಥದ್ದು ಕಾರ್ಯಕ್ರಮ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಎದುರುಗಡೆ ಕೇಳ್ತೀನಿ. ಗಂಡಸರು ಅವರೇ, ಹೆಣ್ಮಕ್ಳು ಅವರೇ, ಕರ್ಸೋರು ಅವರೇ, ಏನ್ ಮಾಡೋರು? 2,000 ರೂಪಾಯಿ ಕೊಟ್ಟಾರ ಅಂತ ಜೀವನದಲ್ಲಿ. ಇಲ್ಲಿ ಕೆಲವು ಹೆಣ್ಮಕ್ಳಿಗೆ 2,000 ರೂಪಾಯಿ ಬರ್ತದ ನೀವು ತಗೋತಾ ಇದ್ದೀರಿ. ನೀವು 2,000 ರೂಪಾಯಿ ಜನ ಕೊಟ್ಟಿದ್ರ? ಕುಮಾರಸ್ವಾಮಿ ಏನಾದ್ರು ಕೊಟ್ಟಿದ್ರ? ಓಲಿ ಒಂದು ಜಾತಿಗೆ ಏನಾದ್ರು ಕೊಡ್ತಾ ಇದ್ದಂತೆ 2,000 ರೂಪಾಯಿನ? ಬರೀ SC STಗೆ ಇಲ್ಲ ಬೇರೆ ಯಾರು ಕುರುಬರಿಗೆ ಬರೀ ತಿರುಗುಡು ಕೊಟ್ಬಿಡ್ತಾರೆ, ಒಕ್ಕಲಿಗರು ಕೊಡ್ತಾ ಇಲ್ಲ ಅಂತ ಇದ್ದ ಎಲ್ಲ ಜಾತಿ. ನೀನು 2 ಎಕರೆ ಇರಲಿ, 3 ಎಕರೆ ಇರಲಿ, 4 ಎಕರೆ ಇರಲಿ, ನಿನ್ ನೀರಾವರಿ ಇರಲಿ, ನೀನು 10 ಲೀಟರ್ ಹಾಲಾಗ್ತಾ ಇರಲಿ, 20 ಲೀಟರ್ ಹಾಲಾಗ್ತಾ ಇರಲಿ, ಎಲ್ರಿಗೂ 2,000 ರೂಪಾಯಿ ಕೊಡ್ತಾ ಇಲ್ವೋ? ಕರೆಂಟ್ ಚಾರ್ಜ್ ಇಲ್ವೋ? ಕರೆಂಟ್ ಚಾರ್ಜ್ ಕೊಡ್ತಾ ಇಲ್ವೋ? 5 kg ಅಕ್ಕಿ ಕೊಡ್ತಾ ಇಲ್ವೋ? ಬಸ್ಸು ಫ್ರೀ ಕೊಡ್ತಾ ಇಲ್ವೋ? ಇದೆಲ್ಲ ಮಾಡಿರೋದು ಯಾರು? ಮಣ್ಣಿನ ಮಕ್ಕಳು ಅಲ್ಲ, ದೇವೇಗೌಡ ಅಲ್ಲ, ದೇವೇಗೌಡರ ಮಗ ಅಲ್ಲ. ಅಧಿಕಾರ ಇದ್ದಾಗ ದೇವೇಗೌಡರ ಮಗ ಹೆಣ್ಮಕ್ಳ ಬಗ್ಗೆ, ನಮ್ಮ ಒಕ್ಕಲಿಗರ ಹೆಣ್ಮಕ್ಳ ಬಗ್ಗೆ, ಪರಿಶಿಷ್ಟ ಜಾತಿ ಜನಾಂಗದ ಹೆಣ್ಮಕ್ಳ ಬಗ್ಗೆ ಈ ಕಾಳಜಿ ಬರಲೇ ಇಲ್ಲ. ಈ ಕಾಳಜಿ ಬರಲೇ ಇಲ್ಲ. ಬರೀ ಶಿವಕುಮಾರ್ ಬೈಯೋದು, ಸಿದ್ದರಾಮಯ್ಯ ಬಡವೇದು, ಟಿವಿ 5% ಪ್ರಚಾರ ಕೊಡ್ತಾರೆ ಅಂತ ಟಿವಿಲಿ ಬರೀ ಬೈತಾ ಇದ್ದಾರೆ. ಬಾಯ್ ಬಂದ್ರೆ ಬೈಯೋದು. ಏನಾದ್ರು ಆಗೋದು ಶಿವಕುಮಾರ್ ಬೈಯೋದು, ಇಕ್ಬಾಲ್ ಹುಸೇನ್ ಬೈಯೋದು, ಸಿದ್ದರಾಮಯ್ಯ ಬೈಯೋದು, ಅಷ್ಟೇ ಅವ್ರ ಕೆಲಸ. ನಿಜವಾದ ಕೆಲಸ ಮಾಡ್ತಾ ಇರೋರು. ಕರೆಂಟ್ ಚಾರ್ಜ್ ಇವತ್ತು ಪಂಪ್ಸೆಟ್ ಜಮೀನುಗಳಲ್ಲಿ ಪಂಪ್ಸೆಟ್ ಅದೇ, ಪಂಪ್ಸೆಟ್ ಕರೆಂಟ್ ಚಾರ್ಜ್ ಹಾಕಿ ವ್ಯವಸಾಯ ಮಾಡಕ್ಕಾಗ್ತಿರಲಿಲ್ಲ. ಆ ಕರೆಂಟ್ ಚಾರ್ಜ್ ನ ಫ್ರೀ ಮಾಡೋದು ಕಾಂಗ್ರೆಸ್ ಬಂಗಾರಪ್ಪ. ಇವತ್ತು ಕರೆಂಟ್ ಚಾರ್ಜ್ ನ ಫ್ರೀ ಮಾಡೋದು ಕಾಂಗ್ರೆಸ್. ಈ ರೀತಿ ಇವತ್ತು ಸಾಲ 5 ಲಕ್ಷ ರೂಪಾಯಿ ಬಡ್ಡಿ ದರ ಸಾಲ ಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಇಂಥ ಕಾರ್ಯಕ್ರಮಗಳನ್ನು ರೈತರ ಪರವಾಗಿ ಯಾರಾದ್ರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಸರ್ಕಾರನೇ. ಕಾಂಗ್ರೆಸ್ ನಿಜವಾದ ಬಡವರ ಪರ, ಮಹಿಳೆಯರ ಪರ, ರೈತರ ಪರ. ಕಾಂಗ್ರೆಸ್ಗೆ ಜಾತಿ ಇಲ್ಲ. ಕಾಂಗ್ರೆಸ್ ಬಡವರು, ಹೆಣ್ಮಕ್ಳು, ಎಲ್ಲ ಜಾತಿ ಜನಾಂಗದ ವರ್ಗದವರ ಪರ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್. ನೀವು MLA ನೋಡಿದ್ದೀರಿ. ನಾನು ಅನಿತಕ್ಕಂಥ ನಾವು ಎಲ್ಲ ಬಂದು ನಿಮ್ಮ ಕೈಗೆಲ್ಲ ಬಂದು ನಾವು ಓಟ್ ಹಾಕ್ಸಿದ್ದು. ಕುಮಾರಣ್ಣಂಗೆಲ್ಲ ಜನ ಒಂದು ಓಟ್ಗಳಲ್ಲೇ ಓಟ್ ಹಾಕ್ಬಿಟ್ಟಿದ್ರು. MLA ಮೂರು ಬಂದು ನಿಮ್ಮೂರ ಕೂತಿದ್ರು. ಕುಮಾರಸ್ವಾಮಿ MLA 2 ಸಲ ಬಂದಿದ್ರು ಕೊಳಗಡೆ ಪಂಚಾಯತಿಗೆ. ಅನಿತಕ್ಕ 2 ಸಲ ಬಂದಿದ್ರು. ಇಕ್ಬಾಲ್ ಹುಸೇನ್ ಅವರು MLA 5 ವರ್ಷ ಬಂದವರು 2 ಸಲ ಕೈ ಸಿಕ್ಕವ್ರೆ. ಜನಪರ ಕಾಳಜಿ ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಬ್ಬ ಜನಸೇವಕನಾಗಿ ನಿಮ್ಮ ರಸ್ತೆಗಳಿರ್ಬೋದು, ನಿಮ್ಮ ಮನೆಗಳ ವಿಚಾರ ಇರ್ಬೋದು, ನಿಮ್ಮ ಜಮೀನುಗಳ ವಿಚಾರ ಇರ್ಬೋದು, ನಿಮ್ದು ತಾಲೂಕು ಆಫೀಸಿನ ಸಮಸ್ಯೆಗಳಿರ್ಬೋದು, ಯಾವುದೇ ವಿಚಾರ ಇರ್ಬೋದು, ನಾನು ಯಾವುದು ಕೇಳೋದಿಲ್ಲ. ಆರಳ್ಳಿಯಿಂದ ಬಿಡ್ದಿಗೆ ಹೋಗೋ ರಸ್ತೆ ಗಣಮನಹಳ್ಳಿ ಮೇಲೆ ಅದೊಂದು ರಸ್ತೆ 15 ವರ್ಷ ಆಗಿತ್ತು, ರಸ್ತೆನೇ ಯಾರು ಮಾಡಿರಲಿಲ್ಲ. ನೋಡಿ ಇಂಥದ್ದು ರಸ್ತೆ ಇತ್ತು ಅಂತ. ಆ ರಸ್ತೆ ಮಾಡೋದು ಇಕ್ಬಾಲ್ ಹುಸೇನ್ MLA ಆಗ್ಬಿಡ್ಬೇಕಾಯ್ತಾ? ಇಕ್ಬಾಲ್ ಹುಸೇನ್ ಅವರು MLA ಆದ್ಮೇಲೆ ಆ ರಸ್ತೆನ ಇವತ್ತು ಒಂದು ಅದು ಬಹಳ KDB ಅಕ್ವಿಷನ್, ಲ್ಯಾಂಡ್ ಅಕ್ವಿಷನ್ ಕೇಸು, ಅಪಿಯರ್ಡಿ ಅವ್ರ ಜೊತೆ ತಕರಾರು, KRDL ಅವ್ರ ಜೊತೆ ತಕರಾರು, ಬೇಡಮಾರ್ಗಡೆ ಮನೆ ಹೊಡಿಬೇಕು, ಅಕ್ವಿಷನ್ ಮಾಡಬೇಕು, ದುಡ್ಡಿಲ್ಲ, SP ಮೇಲೆ ಬೇರೆ ಅದಕ್ಕೆ ಅಡ್ಡ ಎಲ್ಲಾನು ಎದುರಿಸಿಕೊಂಡು ನಮ್ಮ ನಾಯಕರಾದಂತ DK ಸುರೇಶ್ ಅವರ ಮಾರ್ಗದರ್ಶನ ತಗೊಂಡು ಇವತ್ತೇನಾದ್ರು ರಸ್ತೆ ಕಾಮಗಾರಿ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ನಿಂತಕ ಮಾಡಿಲ್ಲ. ಮುಖ್ಯಮಂತ್ರಿ ಹೆಂಡತಿ ಮಣ್ಣು ಮೊಮ್ಮಗನ ಸೊಸೆ ಜಾತಿ ಮೇಲೆ ಹೇಳ್ತಾರೆ. ನಮ್ಮ ಇಕ್ಬಾಲ್ ಹುಸೇನ್ ನಾವೆಲ್ಲ ಹೋಗಿರಲ್ವಾ? ಎಲ್ಲ ನೀವು ಅರ್ಥ ಮಾಡ್ಕೊಂಡು ಯಾವತ್ತೂ ಕೆಲಸ ಯಾರು ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಅಂತಕ್ಕಂಥದ್ದನ್ನ ಇವತ್ತು ಇಡೀ ಕ್ಷೇತ್ರದಲ್ಲೇ ಅತ್ಯುತ್ತಮವಾಗಿ MLA ಆಗಿ ಜನರಿಗೆ ಸಿಕ್ಕೊಂಡು ಬೆಳಗ್ಗೆ ಸಾಯಂಕಾಲದವರೆಗೂ 24 ಗಂಟೆ ತಿಂಗಳು 30 ದಿನನೂ ಜನಪರವಾಗಿ ಜನರ ಜೊತೆ ದೈನಂದಿನ ಓಡಾಟ ಮಾಡಿಕೊಂಡು ಅವ್ರ ಸಮಸ್ಯೆಗೆ ಆಸ್ತಾ ಇರ್ತಕ್ಕಂಥ ಶಾಸಕರು ಯಾರು ಉತ್ತಮ ಶಾಸಕರು ಯಾರು ಇದ್ರೆ ಅದು ನಿಮ್ಮ ಶಾಸಕರಾಗಿರ್ತಕ್ಕಂಥ ಒಳ್ಳೆ ಚಪ್ಪಾಳೆ
MP ಕೆಲಸ ಮಾಡ್ತಾ ಇದ್ರು DK ಸುರೇಶ್. ಅದಾರ ಡಾಕ್ಟರ್ ಬಂದ ಹೃದಯವಂತ ಅನ್ಕೊಂಡ್ರೆ ಅನ್ವಯ ಆಗೋದ. ಡಾಕ್ಟರ್ ಹೇಳಿಲ್ಲ ಕೇಳಿಲ್ಲ, ನೀವೆಲ್ಲ ಓಟ ಕೊಟ್ಟಿದ್ರಿಂದ ಜನ ಎಲ್ಲಾರು ಅಲ್ಲ. ಎಷ್ಟು ಜನ ಓಟ ಕೊಟ್ಟಿದ್ದೀರಿ ಡಾಕ್ಟರ್ಗೆ ಎದ್ದುದು ಅಲ್ಲಿ ಎಲ್ಲ ಡಾಕ್ಟ್ರು ಇಂಥ ಅನ್ಯಾಯ ಮಾಡ್ಬಿಟ್ರಪ್ಪ. ಇವತ್ತು MP ಸುರೇಶ್ ಇದ್ದೀವಿ ಕೆಲಸ ಅದು ನಿಜನೇ ಇಲ್ವೋ? ಪತ್ತೆ ಆಗುತ್ತೆ ರೀ, ನಾಪತ್ತೆ ಆಗುತ್ತೆ ಪುಣ್ಯಾತ್ಮರಿ. ಯಾರೇ ಡಾಕ್ಟ್ರು ಎಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಡಾಕ್ಟ್ರು. ಏನ್ ಅನ್ಯಾಯ ಮಾಡ್ಬಿಟ್ರಿ. ಸರ್ಕಾರ ಇತ್ತು, ಶಿವಕುಮಾರ್ ಇದ್ರು, ಇಕ್ಬಾಲ್ ಹುಸೇನ್ MLA ಇತ್ತು, ನಮ್ಮ ಸೊಸೈಟಿ ಇತ್ತು, ನಾವಿದ್ದು ಇನ್ನೂ ಇಷ್ಟೆಲ್ಲ ಕೆಲಸ ಮಾಡ್ಬೋದಾಗಿತ್ತು. ಯಾಕೆ ಅನ್ಯಾಯ ಆಗಿತ್ತು? ಸುರೇಶ್ ಸೋಲು ಯಾಕೆ ಅನ್ಯಾಯ ಆಯ್ತು? ಮಾಡ್ಕೊಂಡ್ ಹೋಗಲ್ಲ. ಒಳ್ಳೆ MLA ಮಾಡಿದ್ದೀರಿ, ಸೊಸೈಟಿ ನಮ್ದಾಗಿದೆ, ಬಹಳ ಜವಾಬ್ದಾರಿ ಎಲ್ಲ ನಿರ್ದೇಶಕರು ಕೆಲಸ ಮಾಡಬೇಕು. ನಾನು ನಮ್ಮ ಲೀಡರ್ಗಳು ಅವರೇ, ನಾನು ಮುಖ್ಯವಾಗಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಸೊಸೈಟಿ ಡೈರೆಕ್ಟರ್ಗಳು, ಅಧ್ಯಕ್ಷರು, ಸೆಕ್ರೆಟರಿ ಮತ್ತು ರೈತರುಗಳಲ್ಲಿ ಸುಸ್ತಿ ಮಾಡಬೇಡಿ. ದಯವಾಗಿ ಸುಸ್ತಿ ಆದರೆ ನಮ್ಮ ಆಗಲ್ಲ. ಸಿದ್ದರಾಮಯ್ಯ ಮಾಡಿದ್ರು, ಶ್ರಮಿಸಿದ ಸರ್ಕಾರದಲ್ಲಿ ಆಯ್ತು, ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಾಲ ಮನ್ನಾ ಆಯ್ತು. ಇನ್ನ ಜೀವಿತಾವಧಿಯಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಿಜಯ ಕೇಳಿಸ್ಕೊ, ಸಾಲ ಮನ್ನಾ ಆಗಲ್ಲ. ನೀವು ಯಾರು KCC ಸಾಲ, ಯಾರು ಪೌತಿ ಸಾಲನ ಯಾರು ಸತ್ತೋಯ್ತವ್ರೆ, ಸಾಲ ತಗೊಂಡವ್ರ ಮನೇಲಿ ಏನಿದ್ರು ಅವರು ದುಡ್ಡು ಕಟ್ತಾ ಇಲ್ಲ. ದುಡ್ಡು ಕಟ್ತಾ ಹೋದ್ರೆ ಅದು ರಿನ್ಯೂವಲ್ ಆಗಲ್ಲ. 2% ಬಡ್ಡಿ ಆಗಿದೆ. ನೀವು 21ರಲ್ಲಿ 2 ಲಕ್ಷ ರೂಪಾಯಿ ತಗೊಂಡಿದ್ರೆ ಈಗ 4 ಲಕ್ಷ ರೂಪಾಯಿ ಆಗಿದೆ. ವರ್ಷಕ್ಕೆ 1 ಲಕ್ಷಕ್ಕೆ 10,000 ಬಡ್ಡಿ ಲೆಕ್ಕ ಹಾಕೋದು. 2 ಲಕ್ಷ ತಗೊಂಡ್ರೆ 22,000 ಸಾಲ ಆಗಿದೆ. ಮುಂದಿನ ವರ್ಷಕ್ಕೆ 2,20,000ಕ್ಕೆ ಸುಸ್ತಿ ಬಡ್ಡಿ ಆಗ್ತಾರೆ. ಅದರಿಂದ ಮನ್ನಾ ಆಗಲ್ಲ. ಸೊಸೈಟಿ ಮುಳುಗೋಯ್ತದೆ, ಒಳಗಡೆ ಸೊಸೈಟಿ ಮುಳುಗ್ತದೆ, DCC ಬ್ಯಾಂಕ್ ಮುಳುಗ್ತದೆ, ರೈತರಿಗೆ ತೊಂದರೆ ಆಗ್ತದೆ. ನೀವು ಡೈರೆಕ್ಟರ್ಗಳು ಇವತ್ತು ಹೇಳ್ತಾ ಇದ್ದೀನಿ, ಈ 3 ವರ್ಷ ಕೊಟ್ಟು ತಿರ್ಗಾ ಬರ್ತೀನಿ. ಅವತ್ತು ಸುಸ್ತಿ ಇವತ್ತು 18 ಲಕ್ಷ ಆದ್ರೆ ನಿಮ್ದು 60 ಲಕ್ಷ 70 ಲಕ್ಷ ಹಾಕಿದ್ರೆ ನಿಮ್ಮ ಸೊಸೈಟಿಗೆ ಬೀಗ ಹಾಕಬೇಕಾಗ್ತದೆ. ನೀವು ಸುಸ್ತಿ ಆಗ್ತಿದ್ದೆ, ಮನೆಗಳಿಗೆ ಹೋಗಿ ಸಾಲ ವಸೂಲಿ ಮಾಡಿ. ವಿದ್ಯಾವಂತರು ನನ್ನಂತ ಉದಾಹರಣೆ ಲೀಡ್ರು, ರಾಜಕುಮಾರ್ ಲೀಡ್ರು, ಅಶೋಕ ಲೀಡ್ರು, ವಿಜಯ್ ಲೀಡ್ರು, ಏನ್ ಕಟ್ಟಿ ಸಾಲನ ಅಂತ ಉದಾಹರಣೆ ಮಾತಾಡಬೇಡಿ. ನಿಮ್ ಕೈ ಮುಗಿತೀನಿ, ಸಾಲ ಕಟ್ಬಿಡಿ. ಕಟ್ಸಿ ಸುಸ್ತಿ ಸಾಲ ಇವತ್ತು ನಿಮ್ಗೆ ಯಾವ ಜವಾಬ್ದಾರಿ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಬಹಳ ತೊಂದರೆ ಆಗ್ತದೆ. ಮುಂದಿನ ದಿನಕ್ಕೆ ಈ ಸೊಸೈಟಿ ವ್ಯವಸ್ಥೆಗೆ ತೊಂದರೆ ಆಗ್ತದೆ. ಇದನ್ನ ಎಚ್ಚರಿಕೆಯಲ್ಲಿ ಕೆಲಸ ಮಾಡಿ ನಮ್ಮನ್ನು ಕರೆದ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಹೋಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ನಾನು ಪರಿಚಯ ಇದ್ದಲ್ಲ ಓಟ್ ಹಾಕಿರ್ತಾನೆ ನನಗೆ ಹಾಕಿದ್ರೆ ಈಗ ಸೋಮ ಬರ್ತಾನೆ, ಈಗ ಬರಲೇ ಇಲ್ಲ. ನಾನು ನಿಮಗೆ SD ಖುಷಿ ಏನು ಈಗ ತಾನೇ ಎಲ್ಲ ಹೊಲ ತಿಂಗಳು ಬಂದಿದ್ದೆ. ನಾನು ನೀವೆಲ್ಲರೂ ಮನೆಗೂ ಬಂದಿದ್ದೇನೆ. ಚುನಾವಣೆ ಮುಂಚಿತವಾಗಿ ನಿಮ್ಮ ಪರಿಚಯ ಮಾಡ್ಕೋಬೇಕು. ನಿಮ್ಮ ತಮ್ಮನಾಗಿ, ನಿಮ್ಮ ಮನೆ ಮಗನಾಗಿ, ನಿಮ್ಮ ಸೋದರನಾಗಿ ಕೆಲಸ ಮಾಡ್ತೀನಿ. ನನಗೊಂದು ಅವಕಾಶ ಮಾಡ್ಕೊಂಡು ತಾಯಿ ಅಂತ ಹೇಳಿ ನಿಮ್ಮನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿ ನಿಮ್ಮ ಮನೆಗೆ ಎಲ್ಲರೂ ಮನೆಗೂ ಬಂದಿದ್ದೇನೆ. ಒಂದು ಮನೆ ಬಿಟ್ಟಿಲ್ಲ. ಬಂದಿದ್ದೇನವ ತವಾಗ ಎಲ್ಲ ಇದೆಯಾ? ಎಲ್ಲ ಹಳೆ ಸ್ವಲ್ಪ ಮಾತಾಡೋದು. ಡಿನ್ನರ್ ಸೆಟ್ಟು ಬಿಚ್ಚಿದ್ರೆ ಇಲ್ಲೋ ಕೆಲವರು ಬಿಚ್ಚಾದ್ರೆ ಕೆಲವರು ನೋಡ್ತಾವೆ. ಕುಕ್ಕರು ಅದು ತಪ್ಪದೆ ಯಾವುದು ಮೊದಲು ತಲುಪಿಲ್ಲ ಅಂತ ರೆಡಿ ಬಂದೆ ಕೇಳ್ತಾರೆ. ಸೊ ಎಲ್ಲ ವಿಷಯಕ್ಕೂ ಕೂಡ ನಾನು ನಿಮ್ಮ ಮನೆಗೆ, ನಿಮ್ಮ ಮನೆ ಮಗನಾಗಿ, ನಿಮ್ಮ ತಮ್ಮನಾಗಿ, ನಿಮ್ಮ ಸೋದರನಾಗಿ ನಾನು ಈ ಸೇವೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮನೆಗೆ ಬಂದಿದ್ದೀನಿ. ನನಗೆ ಮತ ಕೊಟ್ಟಿದ್ದೀರಿ, ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದೇ ರೀತಿ ಇವತ್ತು ಈ ಸೊಸೈಟಿ ಸುಮಾರು 35 ವರ್ಷದಿಂದ ಬೇರೆ ಪಕ್ಷದ ಪಾಲಾಗಿದೆ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಇವತ್ತು 35-40 ವರ್ಷ ಆದಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು
ಡಿ.ಕೆ. ಶಿವಕುಮಾರ್ ಅವರ ಮೇಲೆ ವಿಶ್ವಾಸ ಇಟ್ಟು, ಸುರೇಶ್ ಅವರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಮತವನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಇವತ್ತು ಒಳಗಡೆ VSN ಸೊಸೈಟಿ ನಾವೆಲ್ಲರೂ ಕೂಡ ಆಯ್ಕೆ ಮಾಡಿದ್ದೀರಿ. ನಿಮ್ಮ ಪಾದಕ್ಕೆ ಒಂದು ಕೋಟಿ 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 ನಮಸ್ಕಾರ. ಹರೀಶ್ ಅವರು ಮೊನ್ನೆ ತಾನೇ ಕೆಲವರೆಲ್ಲ ಅಧ್ಯಕ್ಷರು ನಾವೆಲ್ಲರೂ ಕೂಡ ವೋಟ್ ಮಾಡಿ ಅವ್ರಿಗೂ ಕೂಡ ಒಂದು ಸೇವೆ ಮಾಡೋ ಅವಕಾಶ ಕೂಡ ಅವರು ಕೂಡ ಕೊಟ್ಟಿದ್ದೀವಿ. ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕೂಡ ಗ್ಯಾರಂಟಿ ನಿಮಗೆಲ್ಲ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಎಲೆಕ್ಷನ್ಗಿಂತ ಮುಂಚೆ ನೀವು ವೋಟ್ ಆಗೋದಕ್ಕಿಂತ ಮುಂಚಿತವಾಗೇ ನಾವು ನಿಮ್ಮ ಮನೆ ಹತ್ರ ಬಂದಿದ್ವಿ. ಬಾಂಡ್ ಎತ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಸೈಟ್ ಮಾಡುವಂತ ಬಾಂಡ್ ಮೇಲೆ ನಿಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ, ಕರೆಂಟ್ ಫ್ರೀ ಮಾಡ್ತೀವಿ, ಹೆಣ್ಮಕ್ಳಿಗೆ ಬಸ್ಸಲ್ಲಿ ಉಚಿತವಾಗಿ. ನಮ್ಮ ಮನೆ, ನಮ್ಮ ಬದುಕು, ನನ್ನನ್ನು ಕೂಡ ಏನಾದರೂ ನನ್ನದು ಕೂಡ ಮುಂದೆ ನಡಿಬೇಕಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಇವತ್ತು ಆಧಾರ. ನೀವು ಸದೃಢವಾಗಿದ್ರೆ, ನೀವು ಸಬಲೀಕರಣವಾಗಿದ್ರೆ, ನೀವು ಆರ್ಥಿಕವಾಗಿ ಬಲಿಷ್ಠವಾಗಿದ್ರೆ ಇಡೀ ರಾಜ್ಯ ನೆಮ್ಮದಿಯಾಗಿರ್ತದೆ, ಮನೆ ನೆಮ್ಮದಿಯಾಗಿರ್ತದೆ, ಮಕ್ಕಳು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತದೆ, ಮನೆ ಚೆನ್ನಾಗಿ ನಡೀತದೆ. ಆ ಒಂದು ದೃಷ್ಟಿ ಇವತ್ತು ನಾನು ನಮ್ಮ BDCC ಅಧ್ಯಕ್ಷರಿಗೆ ಹೇಳಿದ್ದೆ, ನಿಮಗೆ ಇವತ್ತು BDCC ಅಧ್ಯಕ್ಷ ಮಾಡಿದ್ದೀವಿ, ನನ್ನನ್ನು MLA ಮಾಡವ್ರೆ, VSN ಸೊಸೈಟಿ ಕಟ್ಟವ್ರೆ, ಬೆಂಗಳೂರಲ್ಲಿ ಮಾಡವ್ರೆ, ನಾವು ಅವ್ರ ಸೇವೆ ಏನು ಮಾಡಿದ್ದೀವಿ, ನೀವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಮೊನ್ನೆ ನಾನೆಲ್ಲ ಗಲಾಟೆ ಮಾಡಿ ಏನಾದ್ರು ಮಾಡಿ 35-40 ವರ್ಷ ಆದ್ಮೇಲೆ ನಮ್ಮ ಅಧಿಕಾರ ಕೊಟ್ಟವ್ರೆ. ನಿಮ್ಮೆಲ್ಲರೂ ಕೂಡ ಆರ್ಥಿಕವಾಗಿ ಇನ್ನೂ ಹೆಚ್ಚಿನ ರೀತಿಯ ಶಕ್ತಿಯನ್ನು ಕೊಡಬೇಕು, ನಿಮ್ಮ ಬದುಕು ಹಸನ ಆಗಬೇಕು, ನೀವೆಲ್ಲರೂ ಕೂಡ ಉತ್ಸಾಹ ಹೋಗಿ ನೀವೆಲ್ಲರೂ ಕೂಡ ಬದುಕನ್ನು ಕಟ್ಟಲಿ ಅಂತ ಹೇಳಿ ಒಂದು ವಿಶೇಷವಾದಂಥ ಸಭೆ ಮಾಡಿ ಆ ಸಭೆಯಲ್ಲಿ ಇವತ್ತು 1.25 ಕೋಟಿ ರೂಪಾಯಿ ನಿಮಗೆ ಇವತ್ತು ಸಾಲವನ್ನು ವಿತರಣೆ ಮಾಡೋಕ್ಕೆ ನಮ್ಮ BDC ಅಧ್ಯಕ್ಷರು, ನಮ್ಮ MLC ಅವರು ಎಲ್ಲರೂ ಕೂಡ ಬಂದಿದ್ದೀವಿ. ಈ ಹಿಂದೆ ಕೂಡ ನನಗೆ 2.25 ಕೋಟಿ ರೂಪಾಯಿ ಈಗಾಗಲೇ ಈ ಒಂದು ಸೊಸೈಟಿಗೆ ಎಲೆಕ್ಷನ್ ಬರುವಾಗ ಸಾಲ ತಗೊಂಡಿದ್ದೀವಿ. 6 ಕೋಟಿ KCC ಸಾಲ ತಗೊಂಡಿದ್ದೀರಿ. ನೀವು ನಿಮ್ಮ ಸ್ತ್ರೀಶಕ್ತಿ ಸಂಘಕ್ಕೆ 2.25 ಕೋಟಿ ದುಡ್ಡನ್ನ ಅನುದಾನ ತಗೊಂಡಿದ್ದೀರಿ. ಕೆಲವರು ಈ ಇತರ ಸಾಲಗಳು 32 ಲಕ್ಷ ರೂಪಾಯಿ ನೀವು ಹಸುವಿನ ಸಾಲ ಕೂಡ ತಗೊಂಡಿದ್ದೀರಿ. ಇವತ್ತು ಕೂಡ ನೀವು ಕೊಟ್ಟಂತ ಒಂದು ನಮಗೆ ಶಕ್ತಿ, ನಿಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಂದರ್ಭದಲ್ಲಿ ನಾವು ಕೂಡ ನಿಮ್ಮ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗ್ತದೆ. ನಿಮ್ಮ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ಪ್ರಾಯಶಃ ಯಾವುದಾದ್ರೂ ಸರ್ಕಾರ ನಿಮ್ಮ ಬಗ್ಗೆ ಯಾವುದಾದ್ರೂ ಆಲೋಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ನೀವು ಹಿಂದೆ ಎಷ್ಟೇ ವರ್ಷಗಳು ಲೆಕ್ಕ ಹಾಕೊಂಡು ಹೋಗಿ, ನಿಮಗೆ ಮನೆಗಳಾಗಿರ್ಬೋದು, ಸೈಟ್ ಆಗಿರ್ಬೋದು, ವಿಡೋ ಪಿಂಚಿನ್ ಆಗಿರ್ಬೋದು, ನಿಮ್ಮ ವಯಸ್ಸಾದಂಥ ಪಿಂಚಿನ್ ಆಗಿರ್ಬೋದು, ಉಳುವೋನೆ ಭೂಮಿ, ನಿಮ್ಗೆ ಏನಾದರೂ ಭೂಮಿ ಬರಬೇಕಾದ್ರೆ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಏನಾದರೂ ಕಾರ್ಯಕ್ರಮ ಬಡವರಿಗೆ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಇನ್ನು ಯಾವ ಪಕ್ಷನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿದಂಥ ಉದಾಹರಣೆ ಇಲ್ಲ. ಯಾರೋ ಒಟ್ಟಿಗೆ ತಿಳಿಸ್ಕೊಳಕ್ಕಾಗಲ್ಲ, ಎಲೆಕ್ಷನ್ ಸಂದರ್ಭದಲ್ಲಿ ಬರ್ತಾರೆ, ನಿಮಗೆ ವೋಟ್ ಕೇಳ್ತಾರೆ. ವೋಟ್ ಆದ್ಮೇಲೆ ನೀವು ಯಾರು ನಿಮ್ಮ ಯೋಗ ಕ್ಷೇಮ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮನೆ ಬಗ್ಗೆ, ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಕಷ್ಟದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಯಾವತ್ತೂ ಕೂಡ ಆಲೋಚನೆ ಮಾಡಿ. ನಿಮ್ಗೆ ಒಂದೇ ಉದಾಹರಣೆ, ನೀವು ಕೊರೋನಾ ನೋಡಿದ್ರಿ, ಕೊರೋನಾ ಮಾಡ್ಕೊಂಡಿದ್ದೀರಾ? ಮತ್ತೆ ಬತ್ತಾದೆ ಕೊರೋನಾ, ಮರಿಬೇಡಿ. ಕೊರೋನಾ ಎಂತ ಕೆಟ್ಟ ಇದೆ, ಎಷ್ಟು ದಿನ ಕಳ್ಕೊಂಡ್ವಿ. ಯಾರಾದ್ರೂ ಮನೆ ಬಾಗಿಲ ಬಂದು ನಿನ್ ಮನೇಲಿ ಅಂಬ್ಲಿ ಇದೆಯಾ, ಗಂಜಿ ಇದೆಯಾ, ನಿನ್ ಮನೇಲಿ ಸಾವಿದೆಯಾ, ನಿಮ್ಮ ಮನೇಲಿ ನೋವು ಇದೆಯಾ, ನಿಮ್ ಮಕ್ಕಳ ಕತೆ ಏನು, ನಿಮ್ ಕತೆ ಏನು ಅಂತೇಳಿ ಯಾರೂ ಕೇಳಲಿಲ್ಲ. ಯಾರಾದ್ರೂ ನಮ್ಮ ಬಗ್ಗೆ, ನಮ್ಮ ಜನರ ಬಗ್ಗೆ ಯಾರಾದ್ರೂ ಕಾಳಜಿ ಇತ್ತು, ಅವತ್ತಿನ ದಿವಸ ನಮಗೆ ಹೆಗಲು ಕೊಟ್ಟು ನಮ್ಮ
ಬಗ್ಗೆ ಚಿಂತೆ ಮಾಡೋರು ಯಾರಾದ್ರೂ ಇದ್ರೆ ಅದು ಡಿ.ಕೆ. ಸುರೇಶ್ ಅವರು. ತನ್ನ ಸ್ವಂತ ಹೆಗಲ ಮೇಲೆ ಹೆಣ ತಗೊಂಡು ಸಂಸ್ಕಾರ ಮಾಡಿಲ್ಲ. ಅವತ್ತಿನ ದಿವಸ ಸಂಸ್ಕಾರ ಇರಲಿಲ್ಲ, ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ, ಸ್ನಾನ ಇಲ್ಲ, ಮಡಿ ಇಲ್ಲ, ಒಂದು ಕುಂಕುಮ ಇಲ್ಲ, ವಸ್ತ್ರ ಇಲ್ಲ. ನಾಯಿ ನದಿಗೆ ಯಾವ ರೀತಿ ಮಣ್ಣು ಮಾಡ್ತಾರೆ ಆ ರೀತಿ ಜೆಸಿಬಿ ಬಗೆದುಕೊಂಡು ಹೆಣನ ತಳ್ಳುಬಿಡ್ತಾ ಇದ್ರು. ನಿಜವಾದ ಸುಳ್ಳು. ತಾಯಿ ಸತ್ರ ಗಂಡ ಮಗ ಇಲ್ಲ, ಮಗ ಸತ್ರ ತಾಯಿ ಇಲ್ಲ, ಗಂಡ ಸತ್ರ ಹೆಂಡತಿ ಇಲ್ಲ, ಒಬ್ಬರಿಗೊಬ್ಬರು ನೋಡಲಿಲ್ಲ, ಒಬ್ಬ ಮನುಷ್ಯ ನೋಡಲಿಲ್ಲ. ಎಂತ ಕೆಟ್ಟ ಕಾಯಿಲೆ. ಅಂತ ಸಂದರ್ಭದಲ್ಲೂ ಕೂಡ ನಮ್ಗೆ ಅಧಿಕಾರ ಇರಲಿಲ್ಲ, ನಾವು ಸೋತಿದ್ವಿ. ಆದ್ರೆ ಡಿ.ಕೆ. ಸುರೇಶ್ ಅವರ ನೇತೃತ್ವದಲ್ಲಿ ಎಲ್ಲರ ಮೇಲೂ ಬಂದು ನಿಮಗೆ ಸ್ಯಾನಿಟೈಸರ್ ಕೊಟ್ಟಿದ್ದೀವಿ, ಮಾಸ್ಕ್ ಕೊಟ್ಟಿದ್ದೀವಿ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀವಿ, ತರಕಾರಿಗಳು ಕೊಟ್ಟಿದ್ದೀವಿ, ರೇಷನ್ ಕಿಟ್ ಕೊಟ್ಟಿದ್ದೀವಿ, ನಿಮ್ಮ ಅಡ್ಮಿಷನ್ ಮಾಡಿದ್ದೀವಿ, ಡಿಸ್ಚಾರ್ಜ್ ಮಾಡಿದ್ದೀವಿ. ಒಂದಷ್ಟು ಜನ ಸತ್ತವರಿಗೆ ಹೆಗಲನ್ನ ಕೊಟ್ಟು ಮಸಾಣಿ ಸಂಸ್ಕಾರ ಮಾಡಿದ್ದೀವಿ. ನಿಮ್ಮ ಮನೆಗೆ ಬರಲಿಲ್ಲ. ಅವತ್ತು 25 ವರ್ಷ 30 ವರ್ಷಗಳ ಸೇವೆ ಮಾಡಿದ್ದೀರಿ, ಅವ್ರಿಗೆಲ್ಲ ಓಟ್ ಹಾಕಿದ್ದೀರಿ, ಬೆಳೆಸಿದ್ದೀರಿ, ಸಾಕಿದ್ದೀರಿ, ಅಧಿಕಾರ ಕೊಟ್ಟಿದ್ದೀರಿ. ನಿಮ್ಮ ಬಗ್ಗೆ ಯಾವತ್ತೂ ಕೂಡ ಆಲೋಚನೆ ಮಾಡಲಿಲ್ಲ. ಆ ಕೆಟ್ಟ ಕಾಲದಲ್ಲಿ ಮನೆಯಿಂದ ಹೊರಗಡೆ ಬರಲಿಲ್ಲ. ನಾವು ಪ್ರಾಣಕ್ಕೆ ಹೆದರ್ಕೊಳ್ಳಿಲ್ಲ, ಸಾವು ಹೆದರ್ಕೊಳ್ಳಿಲ್ಲ, ನಮ್ಮ ಮನೆಯ ಬದುಕು ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ. ನಿಮ್ಮ ಬಗ್ಗೆ ಆಲೋಚನೆ ಮಾಡಿ ಅವತ್ತು ನಿಮ್ಮ ತಮ್ಮನಾಗಿ, ನಿಮ್ಮ ಸೋದರನಾಗಿ, ನಿಮ್ಮ ಮನೆ ಮಗನಾಗಿ ನಾವೆಲ್ಲರೂ ಕೂಡ ನಿಮ್ಮ ಮನೆ ವಸ್ತ್ರ ನಾವೆಲ್ಲರೂ ಕೂಡ ಎಲ್ಲ ಓಡಾಡ್ತಾ ಇದ್ದೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಓಟ್, ನಿಮ್ಮ ಮತ, ಅದಕ್ಕೆ ಬೆಲೆ ಇದೆ, ಅದಕ್ಕೊಂದು ಗೌರವ ಇದೆ. ಯಾತಕ್ಕೋಸ್ಕರ ನಮ್ಮೆಲ್ಲ ಓಟ್ ಹಾಕ್ತೀರಾ? ನಿಮ್ಮ ಬಗ್ಗೆ ಕಾಳಜಿ ಇದೆ ಅಂತ ಹೇಳಿ, ನಿಮ್ಮ ಬಗ್ಗೆ ಆಲೋಚನೆ ಇದೆ ಅಂತ ಹೇಳಿ. ನಿಮ್ಮ ಊರು ನೀವು ನೋಡಿದಿರಿ, ನೋಡಿದಿರಿ ಎಲ್ಲರೂ ಕೂಡ. ಒಂದೇ ಒಂದು ರೋಡ್ ಸರಿ, ಒಂದೇ ಒಂದು ರೋಡ್ ಹೆಜ್ಜೆ ಆಗಲ್ಲ. ಇವತ್ತು ನಾವು ಸುಮಾರು 8 ಕಿಲೋಮೀಟರ್ ಈ ಊರನ್ನ ಶುದ್ಧಿ ಮಾಡಬೇಕಂದ್ರೆ 16 ಕೋಟಿ ರೂಪಾಯಿ ನನಗೆ ಹಗಲು ಬೆಳಗ್ಗೆ ಈ ಊರ ಬಗ್ಗೆ ಯೋಚನೆ ಮಾಡ್ತೇನೆ. ನಾನು ಎಷ್ಟು ಜನ ಇದನ್ನು ರಾಜಕಾರಣ ಮಾಡಿದ್ರು, ಎಷ್ಟು ಜನ ಅಧಿಕಾರ ಅನುಭವಿಸಿದ್ರು, ಯಾವ ರೀತಿ ನಡ್ಕೊಂಡು ಅಂತ ನಮಗೆ ಗೊತ್ತಾಗ್ತಾ ಇದೆ. ಸೊ ನಾವು ಯಾವ ರೀತಿ ನಮಗೆ ಭಾಷೆಯನ್ನು ಕೊಟ್ಟಿದ್ದೀವಿ, ಯಾವ ರೀತಿ ನಿಮ್ಮ ಮನೆಗೆ ಬಂದು ಮತ ಹಾಕಿದ್ರೆ ಅದೇ ರೀತಿ ಕೂಡ ಕೊನೆಯ ಉಸಿರುವರೆಗೂ ಕೂಡ ನಿಮ್ಮ ಮನೆ ಮಕ್ಕಳಾಗಿ, ನಿಮ್ಮ ತಮ್ಮನಾಗಿ, ನಿಮ್ಮ ಸೋದರನಾಗಿ ನೀವು ಕೂಡ ಕೆಲಸ ಮಾಡಿ ಋಣ ತೀರಿಸಬೇಕಂತ ಹೇಳಿ ನಮ್ಗೆ ಆಸೆ. ಸುಮಾರು ಈ ಭಾರತ ಸುಮಾರು 49-50 ವರ್ಷಕ್ಕೆ ಯಾವ ಎಮ್ಮೆಲ್ಯೆ ಇರಲಿಲ್ಲ. ಅಪ್ಪಾಜಿ ಅವರು ಆಮೇಲೆ ಆದ ನಂತರ ಇಲ್ಲಿ ಸಿಂಧ್ಯಾ ಸಾಹೇಬ್ ಬಂದ್ರು, ಕುಮಾರಸ್ವಾಮಿ ಬಂದ್ರು, ಅನಿತಾ ಕುಮಾರಸ್ವಾಮಿ ಅವರು ಬಂದ್ರು, ದೇವೇಗೌಡರು ಬಂದ್ರು, ಎಲ್ಲರೂ ಬಂದ್ರು. ಅದಾದ್ಮೇಲೆ ನಾನು ಈ ಮಕ್ಕಳಾಗಿ ಆಯ್ಕೆ ಮಾಡ್ಕೊಂಡು ಮಾಡಿ ಒಂದೇ ಹಾಗೆ ನಾನು 50 ವರ್ಷ ಆದ್ಮೇಲೆ ನನಗೆ ಜನ್ಮ ಕೊಟ್ಟು ನಮ್ಮ ಮನೆ ಮಗನಾಗಿ ಬದುಕಿ ಅಂತ ಆಶೀರ್ವಾದ ಮಾಡಿಕೊಂಡಿದ್ದೆ. ನಾನು ಕೇವಲ 2 ವರ್ಷ ಆಗಿರೋದು. ಆದ್ರೆ ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸುಮಾರು 800 ಕೋಟಿ ರೂಪಾಯಿ ದುಡ್ಡನ್ನು ಇವರು ಈ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. 800 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸೊ ನಾವು ಇವತ್ತು ನಿಮ್ಮ ಬಗ್ಗೆ ಕಾಳಜಿ ಇಟ್ಟು ಇವತ್ತು ನೀವೆಲ್ಲ ಮೈಕ್ರೋ ಫೈನಾನ್ಸ್ ಹೋಗ್ತಾ ಇದ್ದೀರಿ, ಸಾಲ ಮಾಡ್ತಾ ಇದ್ದೀರಿ, ಬಡ್ಡಿ ಲೆಕ್ಕ ಹಾಕ್ತಾ ಇರಲಿಲ್ಲ. ಏನ್ ಬಂದ ತಕ್ಷಣ ಚಾಪೆ ಹಾಕ್ಬಿಡ್ರಿ, ಗಂಗಡಿ ಅಂಟಿಸ್ಬಿಡ್ರಿ, ಮಂಜುನಾಥ್ ಫೋಟೋ ಇಟ್ಬಿಡ್ರಿ, ಕಾಪಾಡ ಫೋಟೋ ಇಟ್ಬಿಡ್ರಿ. ನಿಮ್ ರಕ್ತ ಹೆಂಗ್ ಹೀರ್ತಾ ಅಂತ ನಿಮ್ಗೆ ಗೊತ್ತಾಗಲಿಲ್ಲ. ನೀವೆಲ್ಲ PDCC ಬ್ಯಾಂಕ್ ಮಾಡ್ಕೊಂಡ್ರೆ ಈ ಬ್ಯಾಂಕ್ ಸೈಡ್ ಕೂಡ ಇದನ್ನ ಇದು ಸೊಪ್ಪು ಮೊದಲಲ್ಲ, ನಮ್ಮ ಇದು ಸೊಪ್ಪು ನಮ್ಮ ಮೊದಲಲ್ಲ, ನಮ್ಮ ಬ್ಯಾಂಕ್ ಬಿಟ್ಬಿಟ್ರಿ, ನಮ್ಮ ಮತ್ತೆ ಬಿಟ್ರಿ. ಅವ್ರು ಯಾರು ಬರ್ತಾರ ಅಂತ ಹೇಳಿ ಚಾಪೆ ಹಾಕುದು, ಅವ್ರಿಗೆಲ್ಲ ಪೂಜೆ ಪುಸ್ತಕ ಟೀ ಊಟ ಎಲ್ಲ ಕೊಟ್ಟು ಅವ್ರು ಯಾವ ರೀತಿ ರಕ್ತ ಹೀರುದು ಅಂತ ಹೇಳಿದ್ರೆ ಸರಿಯಾಗಿ ಲೆಕ್ಕ ಹಾಕಿದ್ರೆ 45% ಬಡ್ಡಿ ಕಟ್ಟಿದ್ದಾರೆ. ಹಾಲು, ಸಾಲ, ಒಡವೆ ಮತ್ತೊಂದು ಎಲ್ಲವೂ ಕೂಡ ನಮಗೆಲ್ಲೂ ಕೂಡ ಮಾಡಿ 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 ಅವ್ರಿಗೆಲ್ಲ ಬಡ್ಡಿ ಕಟ್ಟದೆ ಆಗುತ್ತೆ. ಅದಕ್ಕೆ ನಾನಿವತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ MLC ರವಿ ಅವರು ನಾವು ಅವರಿಗೆ ನಮ್ಮ ಹೆಣ್ಮಕ್ಳಿಗೆ ಯಾವ ರೀತಿ ದ್ರೋಹ ಮಾಡುವಂತ ಕೆಲಸ ಆಗಬೇಕು. ಎಷ್ಟೇ ಸಲ ಬೇಕಾದ್ರೂ ನಾವು ಕೊಡಕ್ಕೆ ನಾವು ತಯಾರಾಗಿದ್ದೀವಿ. ನೀವು ಇನ್ನೂ ಇಷ್ಟು ಕೋಟಿ 5 ಕೋಟಿ ಕೇಳಿ, ನಮ್ಮ ಅಧ್ಯಕ್ಷರು ರೆಡಿ ಆಗಿದ್ದಾರೆ. ಬೆಳೆ ಸಾಲ ಆದರೂ ತಕೊಳ್ಳಿ,
ಸ್ತ್ರೀ ಸಾಲ ತಗೊಳ್ಳಿ, ನಿಮ್ಮ ಹಸುಗಳನ್ನು ಮತ್ತೆ ಪ್ರಾಣಿ ತಗೊಳ್ಳೋದು ನೀವೇನು ಬೇಕಾದ್ರೂ ಸಾಲ ತಗೊಂಡು ನಾವೆಲ್ಲರೂ ನಿಮಗೆ ಕೊಡೋಕೆ ಸಿದ್ಧವಾಗಿದ್ದೀವಿ. ಒಂದು ನಿಮ್ಮ ಮನೆ ಮಾಡ್ಕೊಂಡು ಶಾಸಕರಾಗಲ್ಲ, ನಿಮ್ಮ ತಮ್ಮನಾಗಿ ನಿಮ್ಮ ಸೋದರನಾಗಿ ಈ ಮೈಕ್ರೋ ಫೈನಾನ್ಸ್ ಬಿಟ್ಬಿಟ್ಟಿದ್ದೇವೆ. ನಿಮ್ಗೆ ಏನ್ ಬೇಕು ಎಷ್ಟು ಬೇಕು ಸಾಲ ಇದೆ, ನಾವು ನಿಮಗೆ ನಮ್ಮ ಮುಖಂಡರು ಎಲ್ಲ ಕೂತಾರೆ, ಇವರು ನಿಮ್ಮ ಜೊತೆ ಇರ್ತಾರೆ. ಇವರು ನಿಮ್ಗೆ ಏನ್ ಬೇಕು ಅನುಕೂಲ, ಎಷ್ಟು ಬೇಕು ಸಾಲ 5 ಲಕ್ಷ ರೂಪಾಯಿ ಇವತ್ತು ಸರ್ಕಾರ ನಮಗೆ 0 ಬಡ್ಡಿಯನ್ನು ಕೊಡ್ತಾ ಇದೆ. ಈ ತರ ನಿಮ್ಗೆ ಹೇಳ್ತಾ ಇದ್ರು 2 ಲಕ್ಷ ಸಾಲ ತಗೊಂಡು 2 ಲಕ್ಷ ಕೊಡ್ತೀವಿ, ಇನ್ನೂ 5 ಲಕ್ಷ ವಹಿವಾಟು ಚೆನ್ನಾಗಿ ಮಾಡಿದ್ರೆ 5 ಲಕ್ಷ ಕೊಡ್ತೀವಿ. ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದೀವಿ ಈಗಾಗಲೇ, ನಿಮಗೆ 10 ಲಕ್ಷ ರೂಪಾಯಿವರೆಗೂ 0 ಬಡ್ಡಿ ಕೊಡಬೇಕು. ಬರೀ 5 ಲಕ್ಷ ಅಲ್ಲ, 10 ಲಕ್ಷವರೆಗೂ ನಿಮಗೆ 0 ಬಡ್ಡಿ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನು ಮನವಿ ಮಾಡಿದ್ದೀವಿ. ಪ್ರಾಯಶಃ ಇನ್ನೊಂದು 2-3 ತಿಂಗಳಲ್ಲಿ ನೀವೆಲ್ಲರೂ ಕೂಡ 10 ಲಕ್ಷದವರೆಗೆ ನಿಮಗೆ 0 ಬಡ್ಡಿ ಕೊಡ್ತಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಆರ್ಥಿಕವಾಗಿ ನೀವೆಲ್ಲರೂ ಕೂಡ ಸಬಲೀಕರಣ ಆಗಬೇಕು. ಅಂದ್ರೆ ಹಸು ಕಟ್ಕೊಂಡಿದೆ, 2 ಹಸು ಇನ್ನೊಂದು 2 ಹಸು ಕಟ್ಟಿ 2 ಬೇಕೆ ಇನ್ನೊಂದು 4 ಬೇಕೆ ಮಾಡಿ ಏನಾದರೂ ಮುಂದಕ್ಕೆ ಇನ್ನೂ ಬೇಕಾದಷ್ಟು ರೀತಿಯಲ್ಲಿ ನೀವು ಬೇಕಾದ್ರೆ ಟ್ರೈನಿಂಗ್ ಬೇಕಾ, ಸ್ಟೇಟ್ ಡೆವಲಪ್ಮೆಂಟ್ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಸ್ಟೇಟ್ ಡೆವಲಪ್ಮೆಂಟ್ ಏನ್ ಮಾಡ್ಬೋದು, ನೀವು ಉಪ್ಪಿನಕಾಯಿ ಮಾಡುವಂಥದ್ದು, ಹಪ್ಪಳ ಮಾಡುವಂಥದ್ದು, ಸಂಡಿಗೆ ಮಾಡುವಂಥದ್ದು, ಮೊಂಬತ್ತಿ ಮಾಡುವಂಥದ್ದು, ಇಲ್ಲ ನೀವು ಏನ್ ಬೇಕು ಎಣ್ಣೆ ಮಾಡುವಂಥದ್ದು, ಏನ್ ಬೇಕಾದ್ರೆ ಬಟ್ಟೆ ಬೇಕಾದ್ರೆ ಟೈಲರಿಂಗ್ ಮಾಡ್ಕೊಂಡು ನೋಡಿ, ಅದಕ್ಕೂ ಬೇಕಾದ್ರೆ ಸಾಲ ಕೊಡ್ತಾರೆ ನಿಮಗೆ. ಎಂತೆಂತ ಬೇಕಾದ್ರೆ ಹೆಣ್ಣು ಮಕ್ಕಳು ಏನು ಕಲಿತ್ರೆ ಅವರು ಕೂಡ ಅವ್ರ ಕಾಲ ಮೇಲೆ ನಿಂತ್ಕೊಳ್ತಾರೆ ಅಂತ ಅವರು ಹೇಳ್ಕೊಡ್ತಾರೆ. ಬ್ಯೂಟಿ ಪಾರ್ಲರ್ ಇರ್ಬೋದು, ಇನ್ನು ಅದಕ್ಕೆ ಬೇಕಾದಂತ ಇನ್ನು ಬೇಕಾದಂತ ನಮಗೆ ಶಾಪಿಂಗ್ ಮಾಡೋದಂಥದ್ದು ಎಲ್ಲ ರೀತಿಯಾದಂಥ ಟ್ರೈನಿಂಗ್ ಇವತ್ತು ಹೆಣ್ಣು ಮಕ್ಕಳಿಗೆ ನಡೆಸುವಂಥ ಟ್ರೈನಿಂಗ್ ಕೂಡ ಜಿಲ್ಲಾ ಪಂಚಾಯತ್ ನೀವೆಲ್ಲ ನಮ್ಗೆ ಹೇಳಿದ್ರೆ ನೀವು ಒಪ್ಪಿಗೆ ಕೊಟ್ಟರೆ ಅವ್ರನ್ನ ಮೇಡಮ್ ಕಳಿಸ್ಕೊಡ್ತೀನಿ. ಇಲ್ಲ ಗೊತ್ತಾರೆ ವಿದ್ಯಾವಂತರಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ಬೋದು, ಅವಿದ್ಯಾವಂತರಿಗೆ ಯಾವ ರೀತಿ ಮಾಡ್ಬೋದು, ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಬೆಳಿಬೇಕಾದ್ರೆ ಏನು ಮಾಡ್ಬೋದು ಅಂತೇಳಿ ಇವತ್ತು ಸರ್ಕಾರ ಅನೇಕ ರೀತಿಯಾದಂಥ ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದೆ. ಸೊ ಒಂದಿನ ನಾನು ನಿಮ್ಮ ರವಿಯವರು ಇವರು ಇವತ್ತು ಆಸಕ್ತಿ ವಹಿಸಿ ಅಧ್ಯಕ್ಷರು ಮಾಡಿದರು. ನಾನು ಅವರಿಗೆ ನಮ್ಮ ಬಿಡಿಸಿದ ಅಧ್ಯಕ್ಷರಿಗೆ ನಿಮ್ಮ ಎಲ್ಲ ಉಪಾಧ್ಯಕ್ಷರು ಅವ್ರ ಜೊತೆಲೆಲ್ಲ ಡೈರೆಕ್ಟರ್ ಮುಖಂಡರು ಮಾತಾಡಿ ಮುಂದಿನ ದಿವಸದಲ್ಲಿ ಒಂದು ಟ್ರೈನಿಂಗ್ ಅನ್ನು ಮಾಡುವಂಥದ್ದು ಒಂದು ಸಭೆ ಮಾಡಿ ತಿಳ್ಕೊಳ್ಳಿ. ಸರ್ಕಾರ ಏನ್ ಮಾಡಬಹುದು, ನಮಗೆ ಏನೆಲ್ಲ ನೀವು ಕಲಿಬಹುದು, ಯಾವ ನೀವು ಬದುಕನ್ನು ಕಟ್ಕೋಬಹುದು, ಯಾವ ನೀವು ಯಾವ ಕಾರ್ಯಕ್ರಮದಲ್ಲಿ ನೀವು ಕಾಲವನ್ನು ನಿಂತ್ಕೋಬಹುದು ಅಂತ ಹೇಳಿ ನೀವೇ ಆಲೋಚನೆ ಮಾಡಿ 1-2 ಲಕ್ಷ 3 ಲಕ್ಷ 5 ಲಕ್ಷ ಬಗ್ಗೆ ಲೋನ್ ತಗೊಂಡು ಕೆಲಸ ಮಾಡಿ. ಇನ್ನೆಲ್ಲ ನಾವೆಲ್ಲ ದೇಶ ಬದಲಾವಣೆ ಅನೇಕ ನಿಮ್ಮ ಚಿಂತನೆಯನ್ನು ಮಾಡಿ ನೀವೆಲ್ಲರೂ ಕೂಡ ಈ ಮೈಕ್ರೋ ಫೈನಾನ್ಸ್ ಹೋಗಬಾರ್ದು. ಬಿಡಿಸಿ ಬ್ಯಾಂಕು ನಮ್ಮ ಸರ್ಕಾರದ ಬ್ಯಾಂಕು, ರೈತರ ಬ್ಯಾಂಕ್, ನೀವು ಕಟ್ಟಿದಂತ ಬ್ಯಾಂಕ್, ನೀವು ಬೆವರು ಸುರಿಸಿ ಕಟ್ಟಿದಂತ ಬ್ಯಾಂಕ್ ಸಾವದಷ್ಟು ನಿಮ್ಮ ಬ್ಯಾಂಕ್ ನಿಮ್ಮ ಕೈಲಿ ಇರಬೇಕು. ಸಾವದಷ್ಟು ಇವತ್ತು ನಾವೆಲ್ಲರೂ ಕೂಡ ನಿಮ್ಮ ಬಗ್ಗೆ ಆಲೋಚನೆ ಮಾಡಿ ಇವತ್ತು ಮೊದಲನೇ ಸಭೆ ಇವತ್ತು ಕೊಡಗಡೆ ಪಂಚಾಯತಿಯಿಂದ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡಿದ್ದೀವಿ. 1.5 ಕೋಟಿ ಇವತ್ತು ನಾವು ಸಾಲ ವಿತರಣೆನ ಅನೇಕ ಸಂಘಟನೆಗಳೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಗೇನಾದರೂ ಸಾಲ ಬೇಕಾ, ಟ್ರೈನಿಂಗ್ ಬೇಕಾ, ಇಂದರೆ ಲೋನ್ ಇಂದರೆ ನೀವು ಮಾಡುವಂಥ ಕಸುಬುಗಳಿಗೆ ಏನಾದರೂ ಸಾಲ ಏನಾದರೂ ಬೇಕಾ, ನೀವೆಲ್ಲರಿಗೂ ಕೂಡ ಮುಕ್ತವಾಗಿ ನೀವೆಲ್ಲರೂ ಕೂಡ ನಮ್ಮ ಒಬ್ಬ ತಮ್ಮನ, ಒಬ್ಬ ಅಣ್ಣನ, ಒಬ್ಬ ಸೋದರ ಇದ್ದಾರೆ ಅಂತ ಹೇಳಿ ತಾವೆಲ್ಲರೂ ಕೂಡ ಚರ್ಚೆ ಮಾಡಿ ಒಳ್ಳೆಯ ಬದುಕನ್ನ ಕಟ್ಕೊಳ್ಳುವಂತ ದಾರಿ ತಾವೆಲ್ಲರೂ ಕೂಡ ಹೋಗಲಿ ಅಂತ ಹೇಳಿ ಆಶಿಸಿ ಈಗ ಕಾರ್ಯಕ್ರಮ ಎಲ್ಲರಿಗೆಲ್ಲ ಸಾಲ ವಿತರಣೆ ಮಾಡ್ತಾರೆ. ಒಳ್ಳೆಯದಲ್ಲ ಅಂತ ಹೇಳಿ ನೀವೆಲ್ಲರೂ ಕೂಡ ನನ್ನನ್ನು ಆಯ್ಕೆ ಮಾಡಿದ್ದೀರಿ, ನಮ್ಮ ಸೊಸೈಟಿ ಸೊಸೈಟಿ ಅಧ್ಯಕ್ಷರು ಅವ್ರಿಗೂ ಮಾಡಿದ್ದೀರಿ, ಬೆಂಗಳೂರಿಗೂ ಮಾಡಿದ್ದೀರಿ. ಎಲ್ಲ ರೀತಿಯಲ್ಲೂ ಕೂಡ ನೀವು ಸರ್ಕಾರದ ಬಗ್ಗೆ ನೀವು ಆಲೋಚನೆ ಮಾಡಿ ಕೂಡ ನೀವು ನಮಗೆ ಶಕ್ತಿ ಕೊಟ್ಟಿದ್ದೀವಿ. ನಮ್ಮ ಏಕೈಕ ಉದ್ದೇಶ ಇಷ್ಟೇ, ನಿಮ್ಮನ್ನ ನಾವೆಲ್ಲರೂ ಕೂಡ ನಿಮ್ಮ ಬಗ್ಗೆ ಆಲೋಚನೆ ಮಾಡುವಂಥದ್ದೇ ನಮ್ಮ ಏಕೈಕ ಉದ್ದೇಶ. ಆ ನಿಟ್ಟಿನಲ್ಲಿ ಅವರಿಗೆ ಯಾವಾಗ